ನಿನ್ನೆ ದೇವಾಲಯದಲ್ಲಿ ಹನುಮ ಜಯಂತಿ ಪ್ರಯುಕ್ತ ವಿಶೇಷ ಪೂಜೆ ಇದ್ದಿದ್ದರಿಂದ ರಾತ್ರಿ 1 ಗಂಟೆಯವರೆಗೂ ದೇವರ ಮೂರ್ತಿಯನ್ನ ಗ್ರಾಮದಲ್ಲಿ ಮೆರವಣಿಗೆ ಮಾಡಿ ನಂತರ ದೇವಾಲಯಕ್ಕೆ ತಂದು ಪೂಜೆ ನೆರವೇರಿಸಿದ ಗ್ರಾಮಸ್ಥರು ರಾತ್ರಿ 2 ಗಂಟೆ ಸುಮಾರಿಗೆ ಬೀಗ ಹಾಕಿ ಮನೆಗೆ ತೆರಳಿದ್ದಾರೆ. ಎಂದಿನಂತೆ ಅರ್ಚಕರು ಬೆಳಗ್ಗೆ 5 ಗಂಟೆಗೆ ಬೀಗ ತೆರೆಯಲು ಬಂದಾಗ ದೊಡ್ಡಬಳ್ಳಾಪುರ ತಾಲೂಕಿನ ಜಿಂಕೆಬಚ್ಚಹಳ್ಳಿ ಗ್ರಾಮದಲ್ಲಿ ಘಟನೆ ಬೆಳಕಿಗೆ ಬಂದಿದೆ. ಮುಂಜಾನೆ 2 ರಿಂದ 5 ಗಂಟೆಯ ನಡುವೆ ಈ ಕಳ್ಳತನ ನಡೆದಿರಬಹುದೆಂದು ಗ್ರಾಮಸ್ಥರು ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ. ದೇವಾಲಯದ ಹುಂಡಿಯನ್ನ ಸುಮಾರು 1.5 ವರ್ಷದಿಂದ ತೆರೆದಿರಲಿಲ್ಲ. ಹುಂಡಿಯಲ್ಲಿ ಲಕ್ಷಾಂತರ ಹಣ ಹಾಗೆಯೇ ಇತ್ತು. ಹುಂಡಿಯ ಹಣ ಕದ್ದ ಕಳ್ಳರು ದೇವರ ವಿಗ್ರಹದ ಮೇಲಿದ್ದ ಬೆಳ್ಳಿಯ ಒಡವೆಗಳನ್ನು ಬಿಟ್ಟು ಹುಂಡಿಯಲ್ಲಿನ ಹಣದ ಸಮೇತ ಸಿಸಿ ಕ್ಯಾಮೆರಾಗಳ DVR ಹೊತ್ತು ಹೊಯ್ದಿದ್ದಾರೆ ಎಂದು ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಇಲ್ಲ, ಕ್ಯಾಮ್ರಾ ಸಮೇತ ಎತ್ಕೊಂಡೋಗವ್ರೆ. ಕ್ಯಾಮ್ರಾ TVR ಸಮೇತ ಎತ್ಕೊಂಡೋಗವ್ರೆ. ಇದು ಉಂಡಿ ಹತ್ರ ಏನು ಮುಟ್ಟಕೋಬೇಡ್ರಿ, ಅದು ತೊಗೋಬೇಡ್ರಿ, ಸುಮ್ಮ ಅದನ್ನ ತೊಗೋಬೇಡ್ರಿ.